ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್. ನಾನು ರಜನಿ. ಇವತ್ತು ದರ್ಶನ್ ಅವ್ರದ್ದು ಕೋರ್ಟಲ್ಲಿ ಕೇಸಿತ್ತು. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ A14 ಆರೋಪಿ ಪ್ರದೋಷ್ ಅವರು ಅಪ್ರೂವಲ್ ಆಗಲಿಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ನ್ಯಾಯಾಲಯಕ್ಕೆ. ಅದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಇದೇ ಒಂದು ಸಂದರ್ಭದಲ್ಲಿ ನ್ಯಾಯಾಧೀಶರಾದಂತಹ ಸುಜಾತ ಮಡಿವಾಳಪ್ಪ ಸಾಮ್ರಾಣಿಯವರು ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಪ್ರದೋಷ್ ಅವರನ್ನು ಸಾಲು ಪ್ರಶ್ನೆಗಳ ಹಾಕೋ ಮೂಲಕ ತೀವ್ರ ವಿಚಾರಣೆಗೆ ಒಳಪಡಿಸ್ತಾರೆ. ಬನ್ನಿ ಅದೇನಾಯಿತು ಅಂತ ತಿಳ್ಕೊಳ್ಳೋಣ. ಈ ಒಂದು ಸಂದರ್ಭದಲ್ಲಿ A14 ಆರೋಪಿ ಪ್ರದೋಷ್ ಅವರು ನ್ಯಾಯಾಧೀಶರು ಈ ಒಂದು ಅರ್ಜಿಯಲ್ಲಿರುವಂತಹ ಒಂದು ಗಂಭೀರತೆನ ಮತ್ತು ಅದ್ರ ಒಂದು ವಿಷಯಗಳ ಬಗ್ಗೆ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಅರ್ಜಿಯಲ್ಲಿ ಏನಿದೆ ಅನ್ನೋದನ್ನು ನಾನು ಸಂಪೂರ್ಣವಾಗಿ ಓದಿನೇ ನಾನು ಸಹಿ ಮಾಡಿದ್ದೀನಿ. ಮತ್ತು ರೇಣುಕಾಸ್ವಾಮಿ ಹತ್ಯೆ ನಡೆದಂತಹ ಸಂದರ್ಭದಲ್ಲಿ ಅದರಲ್ಲಿ ನನ್ನ ಪಾತ್ರ ಏನಿತ್ತು ಮತ್ತು ಇತರೆ ಆರೋಪಿಗಳ ಪಾತ್ರ ಏನಿತ್ತು ಅದೆಲ್ಲವನ್ನು ಕೂಡ ನಾನು ಸ್ಪಷ್ಟವಾಗಿ ವಿವರಣೆ ಮಾಡಿದ್ದೀನಿ ಅಂತ ಪ್ರದೋಷ್ ಅವರು ಹೇಳ್ತಾರೆ. ಅದೇ ಟೈಮಲ್ಲಿ ಪ್ರದೋಷ್ ಅವರ ವಿದ್ಯಾಭ್ಯಾಸದ ಬಗ್ಗೆ ಜಡ್ಜ್ ಸುಜಾತ ಅವರು ಪ್ರಶ್ನೆ ಮಾಡ್ತಾರೆ, ಏನು ಓದಿದ್ದೀರಾ ಏನು ಅಂತೆಲ್ಲ. ಅದಕ್ಕೆ ನಾನು MBA ಫೈನಾನ್ಸ್ ಮಾಡಿದ್ದೀನಿ, ನನಗೆ ಇಂಗ್ಲೀಷ್ ಓದೋಕ್ಕೂ ಬರುತ್ತೆ, ಬರೆಯೋಕ್ಕೂ ಕೂಡ ಬರುತ್ತೆ. ಈ ಒಂದು ಘಟನೆ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಅಂದರೆ ಅದಕ್ಕಿಂತ ಹಿಂದೆಯೇ ನಾನೊಂದು ಪ್ರೈವೇಟ್ ಕಂಪ್ನಿಲಿ ಕೆಲಸ ಮಾಡ್ತಿದ್ದೆ ಅಂತ ಪ್ರದೋಷ್ ಅವರು ಹೇಳ್ತಾರೆ. ಆಮೇಲೆ ಅದನ್ನು ಕೇಳ್ತಾರೆ, ನಿಮಗೆ ಯಾರಾದ್ರದ್ದು ಇದ್ರ ಹಿಂದೆ ಪ್ರಭಾವ ಇದೆಯಾ, ನೀವು ಸತ್ಯನೇ ಹೇಳ್ತೀರಾ ಅಂತೆಲ್ಲ ಕೇಳ್ತಾರೆ ಜಡ್ಜ್ ಅವರು. ಆವಾಗ ಯಾರದೇ ಪ್ರಭಾವ ಆಗಲಿ ಅಥವಾ ಯಾರದೇ ಒಂದು ಒತ್ತಡಕ್ಕೂ ನಾನು ಒಳಗಾಗಿಲ್ಲ. ಒತ್ತಡಕ್ಕೆ ಒಳಗಾಗ್ದೇ ನಾನು ಈ ಒಂದು ಅರ್ಜಿನ ಸಲ್ಲಿಸ್ತಾ ಇದ್ದೇನೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೇನಿದೆ ಸತ್ಯವಾದಂತಹ ಸಂಗತಿಗಳನ್ನ ಅದೆಲ್ಲವನ್ನು ಕೂಡ ನಾನು 100ಕ್ಕೆ 100ರಷ್ಟು ಎಲ್ಲವನ್ನೂ ಕೂಡ ನಾನು ಬಹಿರಂಗಪಡಿಸ್ತೀನಿ ಅಂತ ಜಡ್ಜ್ ಅವ್ರ ಮುಂದೆ ಹೇಳ್ತಾರೆ. ಆಮೇಲೆ ಪ್ರದೋಷ್ ಅವರು ನೀಡಿದಂಥ ಎಲ್ಲ ವಿವರಣೆಗಳನ್ನು ಕೂಡ ಜಡ್ಜ್ ಸುಜಾತ ಮಡಿವಾಳಪ್ಪ ಅವರು ದಾಖಲಿಸ್ಕೊಳ್ತಾರೆ. ಆಮೇಲೆ ಈ ಒಂದು ಪ್ರಕರಣದ ಮುಂದಿನ ಸಾಕ್ಷಿ ವಿಚಾರಣೆ ಏನಿದೆಯೋ ಅದನ್ನು ನಾನು ಆಗಸ್ಟ್ 24ಕ್ಕೆ ಮುಂದುವರಿಸ್ತೀನಿ ಅಂತ ಹೇಳಿ ಆದೇಶ ಕೊಡ್ತಾರೆ. ಸೊ ಅಪ್ರೂವರ್ ಕುರಿತು ಇನ್ನೂ ಯಾವುದೇ ಘೋಷಣೆ ಹೊರಬಿದ್ದಿಲ್ಲ. ಏನಿದೆ ಅಂತ ನಾವು 24ನೇ ತಾರೀಕು ಕಾಯಬೇಕು. ಅದು ಹೆಂಗೆ ಏನು ಹೇಳ್ತಾರೆ, ಹೆಂಗೆ ಹೋಗುತ್ತೆ ಪ್ರೊಸೀಜರ್ ಅಂತ. ಎನಿವೆ, ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್. ಈ ಕುರಿತು ನಿಮ್ಗೇನು ಅನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲ ಫ್ಯಾನ್ಸ್ಗಳಿಗೂ ಶೇರ್ ಮಾಡಿ. ಧನ್ಯವಾದಗಳು.